ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಳಂಬ ಸಂಬಂಧ ಮುಖ್ಯಮಂತ್ರಿ ದೂರ ಅವ್ರಿಗೆ ಒಂದು ಗಮನಕ್ಕೆ ತಂದಿರಾ. ಈಗ ಅವ್ರೇನು ಹೇಳಿದ್ದಾರೆ, ಸಿಎಂ ಅವ್ರು ಏನು ಹೇಳಿದ್ದಾರೆ ಸರ್? ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರನ್ನ ನಾನು ಭೇಟಿ ಮಾಡಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಸರ್, ಧಾರವಾಡ ಹೈಕೋರ್ಟ್ ಪೀಠದಿಂದ ಆದೇಶ ಇದೆ, ಚುನಾವಣೆ ಎಲ್ಲಿಂದ ನಿಂತಿದೆ ಅಲ್ಲಿಂದನೇ ಪ್ರಾರಂಭ ಮಾಡಬೇಕಂತೇಳಿ. ಮುಖ್ಯಮಂತ್ರಿಯವರಿಗೂ ಕೂಡ ನಾನು ಕೋರ್ಟ್ ಆದೇಶವನ್ನು ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಏನು ಪತ್ರ ಬರೆದಿದ್ದಾರೆ ಆ ಪತ್ರದ ಕಾಪಿ ಕೂಡ ನಾನು ಕೊಟ್ಟಿದ್ದೀನಿ. ಇಮಿಡಿಯೇಟ್ ಆಗಿ ಚುನಾವಣೆ ಮಾಡೋಕ್ಕೆ ನಾನು ಡೈರೆಕ್ಷನ್ ಕೊಡ್ತೀನಿ, ರಾಜಣ್ಣ ಅವರು ಕರೆದು ಮಾತಾಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಈ ಒಂದು ವಿಳಂಬದ ಹಿಂದೆ ರಾಜಣ್ಣ ಅವರ ಕೈವಾಡ ಇದೆ ಅಂತೀರಾ, ಅಂದ್ರೆ ತಪ್ಪು ಮಾಹಿತಿಯಿಂದ ಕೈವಾಡ ಇದೆ ಅಂತೀರಾ? ಸೊ ನಮ್ಮ 4 ಜಿಲ್ಲೆಯ ಭಾಳಷ್ಟು ಜನ ಕಾಂಗ್ರೆಸ್ ಮುಖಂಡರು, ಸಹಕಾರಿ ಧುರೀಣರು ಮತ್ತು ಈ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಯಾರ್ಯಾರು ಇದ್ದಾರೆ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರೆ ಸ್ವಲ್ಪ ರಾಜಣ್ಣರ ಮೇಲೆ ಅಸಮಾಧಾನ ಇದ್ದಾರೆ. ಈಗ ನಿಮ್ಮ ಒತ್ತಾಯ ಏನು ಸರ್? ಈಗ ನಿಮ್ಮ ಒತ್ತಾಯ ಏನು? ಚುನಾವಣೆ ಆಗಬೇಕು, ಕೋರ್ಟ್ ಆದೇಶ ಇದೆ, ಚುನಾವಣೆ ಆಗಬೇಕು, ಅಧಿಕಾರ ಹಂಚಿಕೆ ಆಗಬೇಕು. 1 ವರ್ಷದಿಂದ ಇದು ಧಾರವಾಡ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದು ಇವತ್ತು ಆದೇಶ ಆಗಿದೆ. ಮತ್ತು ಕೋರ್ಟ್ ಆದೇಶವನ್ನು ಇವರು ಕಂಟೆಂಪ್ಟ್ ಆಗುತ್ತೆ. ಸೊ ಕೋರ್ಟ್ ಆದೇಶವನ್ನು ಇವರು ವೈಲೇಷನ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾನು ರಾಜಣ್ಣ ಅವರಿಗೆ ಕೈ ಮುಗಿದು ಮನವಿ ಮಾಡ್ತೀನಿ, ಯಾರೋ ಮಾತು ಕೇಳಿ ಚುನಾವಣೆಯನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಡ್ರಿ ಅಂತೇಳಿ. ಕೆಎಂಎಫ್ ಅಧ್ಯಕ್ಷರಂತ ಭೀಮಾ ನಾಯ್ಕ ಅವರ ಮಾತು. ನಮಗೆ ಈ ಒಂದು ಕೋರ್ಟ್ ಆದೇಶ ಇದ್ರೂ ಕೂಡ ಚುನಾವಣೆ ವಿಳಂಬವಾಗ್ತಾ ಇದೆ, ಇದರಲ್ಲಿ ಎಲ್ಲೊಂದ್ ಕಡೆ ಒಂದಷ್ಟು ಅಸಮಾಧಾನ ಇದೆ. ಹೀಗೆ ರಾಜಣ್ಣ ಅವರಿಗೂ ಕೂಡ ಮನವಿ ಮಾಡುವಂತ ಕೆಲಸ ಮಾಡಿದ್ರು ಕೂಡ ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಮುಖ್ಯಮಂತ್ರಿಗಳು ಇದಕ್ಕೆ ನಾನು ಆದಷ್ಟು ಬೇಗ ಒಂದು ಮುಕ್ತಿನ ಹಾಡ್ತೀನಿ, ಚುನಾವಣೆ ನಡೆಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಕೇಂದ್ರ ರಾಜಣ್ಣ ಮತ್ತೆ ನಮ್ಮ ನಡುವೆ ಯಾವುದೇ ರೀತಿಯಾಗಿ ಒಂದು ಅಸಮಾಧಾನ ಇಲ್ಲ. ಆದ್ರೆ ಈ ಒಂದು ಚುನಾವಣೆ ವಿಳಂಬದ ಹಿಂದೆ ಅವರ ಒಂದಷ್ಟು ಹಸ್ತಕ್ಷೇಪ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಅವರು ಕಿವಿ ಕೊಡಬಾರ್ದು, ಚುನಾವಣೆಯನ್ನು ನಡೆಸಬೇಕು ಅನ್ನೋ ಮನವಿಯನ್ನು ಕೇಂದ್ರ ರಾಜಣ್ಣ ಅವರಿಗೆ ಭೀಮಾ ನಾಯ್ಕ ಅವರು ಕೂಡ ಮಾಡ್ತಾ ಇರುವಂತ. ಕ್ಯಾಮರಾಮನ್ ರಾಜು ಜೊತೆ ಸುನಿಲ್, TV9 ಬೆಂಗಳೂರು.